ಒಂದೇ ಇನ್ನೂ ಇದಾವ ಫೋಟೋಸ್ ಒಂದೇನಾ ತೋರಿಸಿ ಹಾಗೆ. ಹೋಗೋ ಸೈಡ್ ನೆಕ್ಸ್ಟ್ ಬೇರೆ ತೋರಿಸಿ ಮೇಡಮ್, ನೀವು ಅಷ್ಟೇನಾ? ಇನ್ನೂ ಇದ್ರೆ ತೋರಿಸಿ ಆಯ್ತು. ಈ ಕಡೆ ತೋರಿಸಿ ಮೇಡಮ್. ಫೋನ್ ಸ್ವಲ್ಪ ಹಿಂದೆ ಕೈ ಅಡ್ಡ ಯಾಕಂದ್ರೆ ಇಡ್ತೀವಿ ನಾವು. ಈ ಕಡೆ ತಿರ್ಸಿ ಮೇಡಮ್. ಓಕೆ. ಡ್ಯೂಟಿ ಇದ್ದಾಗ ಹೆಣ್ಮಗಳು ಬೇಕಾಯ್ತು. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡಿದ್ದಾನಪ್ಪ. ಎಲ್ಲ ಥರ ಹೆಣ್ಮಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಗಳ ಮೇಲೆ ಕೆಟ್ಟ ಆರೋಪಗಳು ಮಾಡೋಂಥದ್ದು, ಅವ್ರ ತಂದೆ ತಾಯಿ ಇರೋದನ್ನ ಒಂದು ಅಸಹಾಯಕತೆ ಥರದನ್ನು ತಗೊಳ್ಳೋದು, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು, ಅರ್ಥಾಯ್ತಲ್ಲ, ಪೊಲೀಸ್ ಸ್ಟೇಷನಲ್ಲಿ ನನ್ನ ಮಾತೆ ಕೇಳೋದು ಅಂತೇಳ್ಬಿಟ್ಟು ಹೇಳಿ ಆ ವಿಡಿಯೋ ಬಿಟ್ಟಿದ ತಕ್ಷಣವೇ ಒಂದು ವಾರ, ಇವಾಗ ಒಂದು ತಿಂಗಳು ರಜೆ ತಗೊಂಡು ಹೋಗಿರೋಂಥದ್ದು. ಈಗ ನಾವು ಹೇಳೋಂಥದ್ದು ಏನಂದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ರಿಗೂ ಹೋಗುತ್ತೆ ಸರ್. FIR ಆದರೆ ಆರಾಮಾಗಿ ಹೋಗ್ತಾನೆ, ಬೇಲ್ ತಗೊತಾನೆ, ಹೈಕೋರ್ಟಲ್ಲಿ ಸ್ಪಾಶ್ ಮಾಡ್ಕೊತಾನೆ, ಮನೆಗೆ ಹೋಗ್ತಾನೆ ಅಲ್ವಾ? ಆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಮದುವೆ. ಈಗ ಮತ್ತೆ ವಿದ್ಯಾಭ್ಯಾಸ ಐತೆ, ಅವ್ರಿಗೆ ಕೋರ್ಟು ಕಂಪ್ಲೇಂಟ್ಗಳು ಓಡಾಡ್ಕೊಂಡಿರೋದಕ್ಕಾಗಲ್ಲ. ನಾವು ಹೇಳೋಂಥದ್ದು ಏನಂದರೆ, ಪೊಲೀಸ್ ಆಗಿರೋದಕ್ಕೇ ಆ ಹುಡುಗಿನ ಬಿಟ್ಟಿರೋದು. ಪೊಲೀಸರ ಸಮ್ಮುಖದಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ತು ಅಲ್ವಾ? ಹಂಗಾಗಿ ಈಗ ಅವರು ಏನೋ ಒಂದು 4 ಜನ ಮಾತ್ರ ಇರ್ಬೋದು, ಇನ್ನೆಲ್ಲರೂ ಇರಬಾರ್ದು ಅಂತೇಳ್ಬಿಟ್ಟು ಹೇಳಿದ್ದಾರೆ. ಓಕೆ, ರೆಡಿ. ಅವನು ಬಂದು ಆ ಹೆಣ್ಮಗಳಿಗೆ ನ್ಯಾಯ ಸಿಗೋ ತನಕ ಎಷ್ಟು ದಿನಕ್ಕಾದರೂ ಬರಲಿ ಬಿಡಿ, ಇಲ್ಲೇ ಇರ್ತೀವಿ. 4 ಜನ ಇಲ್ಲೇ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಆ ಹೆಣ್ಮಗಳಿಗೆ ನ್ಯಾಯ ಸಿಗೋ ತನಕ ಬಿಡಲ್ಲ. ಕೂಡ ಪೊಲೀಸರು ಒಂದು ನಂಬಿಕೆನೇ ಸುಳ್ಳಾಗ್ತದೆ ಸರ್. ಏನಿಲ್ಲ, ಎಲ್ಲ ಏನೋ ನಡೆದಿದೆ. ಬಟ್ ನನಗೆ 1000% 100% 1000% ನಮ್ಮ ಬೆಳ್ಳಂಡೂರು ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ. ಅವ್ರಿಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು. ಸಾಕು ಬಿಡೋಣ, ಎಷ್ಟು ಮಾತಾಡ್ತೀವಿ. ದಿನೇಶ್ ಯಾದವ್ ಅನ್ನೋನು ಪೊಲೀಸರು 4 ವರ್ಷದಿಂದ ನಮಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನನಗೆ ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಹೋಗ್ತಾ ಇಲ್ಲ, ಮೇಲೆ ನಾವು ಇಬ್ಬರು ಮದುವೆ ಮಾಡ್ಕೊಳಕ್ಕಾಗಲ್ಲ, ಬೇಡ ಅಂತ ಹೇಳಿದ್ರು ಹೋಗ್ತಿದ್ದಾರೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳಿದ, ಟೈಮು ಕೊಟ್ಟಾಯ್ತು, ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ಗೆ ಹೋದರೆ ಅಲ್ಲೂ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಒಪ್ಪಿಸ್ಕೊಂಡು ಮದುವೆ ಮಾಡ್ಕೊತೀನಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನಗೆ ಮದುವೆ ಮಾಡ್ಕೊತೀನಿ, ನಾನು ಮನೇಲಿ ಒಪ್ಪೇ ಅಂತ ಹೇಳಿದ್ದ. ಇವಾಗ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ಈಗ ದಿನೇಶ್ ಯಾದವ್ ಯಾರು, ನಿಮ್ಗೆ ಹೆಂಗೆ ಪರಿಚಯ ಅದು? ಪೊಲೀಸ್, ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇದ್ರು. ನಾವು ಇಬ್ಬರು ಒಂದೇ ಲೈಬ್ರರಿಯಲ್ಲಿ ಓದಿದ್ವಿ 4 ವರ್ಷದಿಂದ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ, 1.5-2 ವರ್ಷ ಆಯಿತು. 1.5-2 ವರ್ಷ ಆಯಿತು. ನಾವಿಬ್ಬರು ಅವನಾಗೆ ಬಂದು ಮದುವೆ ಮಾಡ್ಕೊತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ. ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ಪಿಲ್ಲ, ನಮ್ಮ ಜಾತಿ ಬೇರೆ, ನಿಮ್ಮ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದು ಮದುವೆ ಬೇಡ, ಜಾತಿ ಮತ್ತೆ ಅಪ್ಪ ಅಮ್ಮನ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ಮ ಮನೇಲಿ ನಮ್ಮ ಮನೇಲಿ ಜಾತಿ ಬೇರೆ ಆದರೆ ಏನಂತ ಹೇಳಿ ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ಥರ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗೆ ಮಾಡ್ತೀವಿ. ಇವಾಗ ಅವ್ನು ಬರಬೇಕು, ಎಲ್ಲ ಇದ್ರು ಬರಬೇಕು, ಬಂದ್ಬಿಟ್ಟು ನನ್ನ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ತೀನಿ ಅಷ್ಟೇ. ಸಂದೇಶದ ಮುಖಾಂತರ ಬಂದ್ರಿ ಸ್ಟೇಷನ್ಗೆ, ಇವಾಗ ಏನು ಪೊಲೀಸರು ಏನು ಭರವಸೆ ಕೊಟ್ಟರು? ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್ ನನಗೆ. ನಾವು ಒಂದು ಮಾತು ತಿಳಿಸ್ತೀವಿ, ಅವರು ರಜೆದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು. ಇವಾಗ 1 ತಿಂಗಳು ರಜೆ ಆಗ್ತಾನೆ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಪೊಲೀಸ್ ಅಂದ್ರೆ ನಂಬಿಕೆ ಅಂತಾರೆ. ಆ ಒಂದು ನಂಬಿಕೆ ಇಲ್ಲೇ ಸುಳ್ಳು ಅಲ್ಲಲ್ಲ, ಇಲ್ಲೇ ಸುಳ್ಳು ಸಮಾಜಕ್ಕೆ ಯಾವ್ರಿಗೆ ಒಂದು ಸಂದೇಶ ಹೋಗುತ್ತೆ. ಒಬ್ಬ ಪೊಲೀಸ್ ಆಗಿನೇ ನನಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ, ಇನ್ನು ಮಿಕ್ಕಿದವರಿಗೆ ಆಗಿ ಕೊಡ್ತಾನೆ ಸರ್.